ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದು ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಕೆಲವೊಂದು ನಮ್ಮಮ್ಮ ರೆಸಿಪೀಸ್ ಶೇರ್ ಮಾಡಿದ್ದಾರೆ. ಮನೆ ಇಲ್ಲಿದ್ದಾಗಲೂ ಮಾಡಿದರು ಆ್ಯಂಡ್ ಮನೆಗೆ ಹೋದಾಗೂ ಒಂದು ರೆಸಿಪಿ ಶೇರ್ ಮಾಡಿದ್ದಾರೆ. ಆ್ಯಂಡ್ ಇದು ಊರಿಂದ ಏನೆಲ್ಲ ತೊಗೊಂಡು ಬಂದಿದ್ರು ಅಂತ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಇನ್ಸ್ಟಾದಲ್ಲೂ ಹಾಕಿದ್ದೆ, ಬಟ್ ಯೂಟ್ಯೂಬಲ್ಲಿ ಹಾಕಿರಲಿಲ್ಲ. ಸೊ ಹಂಗಾಗಿ ಈ ವಿಡಿಯೋನ ನಿಮಗಾಗಿ ಹಾಕ್ತಾ ಇರೋದು. ಸ್ಪೆಷಲಾಗಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಏನೇನು ತಿಂಡಿಗಳು ಆಮೇಲೆ ಊಟ ಏನೇನಿತ್ತು ಎಲ್ಲ ಅವರು ಮಾರ್ನಿಂಗ್ 4 o'clock ಎಲ್ಲ ಮಾಡ್ಕೊಂಡು ಬಂದಿರೋದು. ಸೊ ಇದು ಬುತ್ತಿ, ನಮ್ಮ ಕಡೆ ಕರಿ ಬುತ್ತಿ, ಸಾಸಿವೆ ಬುತ್ತಿ ಅಂತೆಲ್ಲ ಕರೀತಾರಲ್ಲ, ಸೊ ಅದರದ್ದು ರೆಸಿಪಿ ನಾನು ಇಲ್ಲೇ ಶೇರ್ ಮಾಡಿದ್ದೀನಿ. ಸೊ ಇವೆಲ್ಲ ಐಟಮ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೇಮ್ ಸಮೇತ ಹೇಳಿದ್ದೀನಿ, ಹೋಗಿ ಚೆಕ್ ಮಾಡಿ ಗೊತ್ತಾಯ್ತಾ. ಆ್ಯಂಡ್ ಲಿಂಕ್ ನಂದು ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಮತ್ತು ಈ ವಿಡಿಯೋ ಡೀಟೇಲ್ಸ್ ಇರುತ್ತಲ್ಲ, ಸೊ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ ಆ್ಯಂಡ್ ಪ್ರೊಫೈಲಲ್ಲೂ ಇರುತ್ತೆ, ಹೋಗಿ ಚೆಕ್ ಮಾಡಿ. ಇದು ಚಳ್ ಪೌಡರು ಈ ಕಡೆ, ದೆನ್ ಆಮೇಲೆ ಬೆಳ್ಳುಳ್ಳಿ ಅಂತೂ ಊರಿಂದನೇ ತೊಗೊಂಡು ಬಂದಿದ್ದರು. ಸೊ ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡುತ್ತೆ, ಅಡುಗೆ ಚೆನ್ನಾಗಾಗಲ್ಲ ಅಂದರೆ ರುಚಿ ಬರೋಲ್ಲ ಅಂತಂದರೆ ನಾಟಿ ಸ್ಟೈಲ್ ಇದೆ ಅಂತ ಅದನ್ನೇ ತೊಗೊಂಡು ಬಂದಿರು. ಶೇಂಗಾ ಪುಡಿ, ಚಕ್ಲಿ, ಫಸ್ಟೆಲ್ಲ ಬುತ್ತಿ ಮತ್ತು ಚೊಂಗೆ, ಇದು ತೆಂಗಿನಕಾಯಿ ಚಕ್ಲಿ, ಆ್ಯಂಡ್ ಇದು ಖಾರ ಪುಡಿ, ಕೆಂಪು ಚಟ್ನಿ ಅಂತ ಮಾಡ್ತಾರೆ. ಬಟ್ ನಮ್ಮಮ್ಮ ನೀರನ್ನ ಹಾಕಿ ಗಟ್ಟಿ ಮಾಡಿರಲಿಲ್ಲ, ಸ್ವಲ್ಪ ಡ್ರೈ ಮಾಡ್ಕೊಬಂದಿದ್ರು. ಆ್ಯಂಡ್ ಶೇಂಗಾ ಚಟ್ನಿ ಆಲ್ ಟೈಮ್ ಫೇವ್ರೇಟ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಒಂದು 4-5 ರೊಟ್ಟಿನೂ ತಿನ್ಕೊಂಡ್ಬಿಡ್ತಾರೆ ಬರೀ ಚಟ್ನಿ ಮೊಸರಲ್ಲೇ. ಆ್ಯಂಡ್ ದಿಸ್ ಇಸ್ ಗುರಳ್ ಚಟ್ನಿ. ಇದು ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದೆ, ಬಟ್ ನನಗೆ ಇಷ್ಟ ಆಗಲ್ಲ ತಿನ್ನೋಕ್ಕೆ. ಹಾಗೆ ಗುರಳನ್ನ ಹುರ್ಕೊಂಡು ತಿಂತೀನಿ. ಆ್ಯಂಡ್ ಚೂಡ, ಇದು ಬಂದು ದಿಢೀರ್ ಅಂತ ಮಾಡ್ಕೊಬಂದಿದ್ದಾರೆ. ಹಪ್ಪಳ, ಸಂಡಿಗೆ ಹಪ್ಪಳ ಆ ಥರ ಚಿಕ್ಕದಾಗಿ. ನಾನು ತಿನ್ನೋದು ಮಾತ್ರ ಹೊಯ್ಯ ಹಪ್ಪಳ, ಅಕ್ಕಿ ಹಪ್ಪಳ, ಅದ್ರದ್ದು ರೆಸಿಪಿನ ಶೇರ್ ಮಾಡಿರೋ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಒಂದು ಜೋಳದ ಹಿಟ್ಟು ಬೇಕಂದರೆ ನಮ್ಮ ಮನೇಲಿ ಜೋಳದ ಹಿಟ್ಟು ಇರೋದೇ ಇಲ್ಲ. ಸೊ ನಂಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತ ಊರಿಂದ ನಾವು ಹಿಟ್ಟನ್ನು ಎತ್ಕೊಬಂದಿರ್ತಾರೆ. ಹಿಂದಿನ ದಿನ ಸ್ವಲ್ಪ ಒಂದು 10 ರೊಟ್ಟಿ ಅಷ್ಟೇ ಮಾಡ್ಕೊಂಬಂದಿರ್ತಾರೆ ನೆಕ್ಸ್ಟ್ ಡೇ ತಿನ್ನೋಕ್ಕೆ ಅಂತ. ಆ್ಯಂಡ್ ಡ್ರೈ ಫ್ರೂಟ್ಸ್ ಉಂಡೆ, ಇದು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಯಾವಾಗಲೂ ಇರುತ್ತೆ ಟಿಫಿನ್ ಬಾಕ್ಸಲ್ಲಿ. ಸೊ ಇವಾಗ ಸಾಸಿವೆ ಬುತ್ತಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮಾಮೂಲಿ ನಾವು ಹೇಗೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ತೀವಿ ಆ್ಯಸ್ ಇಟ್ ಈಸ್ ಎಲ್ಲನೂ ಅದೇ ಥರ ಗೊಜ್ಜನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಬಿಡಬೇಕು. ಹುಣಸೆ ಹಣ್ಣನ್ನ ಚಿತ್ರಾನ್ನ ಗೊಜ್ಜಿಗೆ ಹುಣಸೆ ಹಣ್ಣು ರಸ ಕಲಿಸ್ಬಿಟ್ಟು ಅದನ್ನು ಕುದಿಸ್ಕೊಂಡಾದಮೇಲೆ ಅನ್ನ ಕಲಿಸ್ಕೋಬೇಕು. ಲಾಸ್ಟ್ ಫೈನಲಾಗಿ ಚಿತ್ರಾನ್ನಕ್ಕೆ ಕಲಿಸ್ಕೊಂಡಿರ್ತೀವಲ್ಲ ಅದೇ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಸಾಸಿವೆನ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಲಿ. ಆ ಪೌಡ್ರನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಇಷ್ಟಪಡೋರು ಹೆಚ್ಚಿಗೆ ಹಾಕೋತಾರೆ, ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಕಲಿಸ್ಕೊಂಡು ಹೋಗಬೇಕು. ಇದಕ್ಕೆ ಸಾಸಿವೆ ಬುತ್ತಿ ಅಂತ ಕರೀತಾರೆ. ಸಾಸಿವೆ ಪೌಡ್ರನ್ನ ಹಾಕ್ಬಿಟ್ಟು ಕಲಿಸೋದಕ್ಕೆ ಅದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 1-2 ಸ್ಪೂನ್ ಸಾಸಿವೆ ತೊಗೊಂಡು ಗ್ರೈಂಡರ್ ಮಾಡಿಕೊಂಡ್ರೆ ಮುಗೀತು, ರೆಡಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಫೈನಲಾಗಿ ಉಚ್ಚಲ್ ಪೌಡರ್ ಗುರಳ್ ಪೌಡ್ರ್ ಅಂತ ಕರಿತೀವಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಕಲಿಸ್ಬೇಕು. ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಏನು ಚಿತ್ರಾನ್ನ ಗೊಜ್ಜು ಬಿಸಿ ಇರುತ್ತಲ್ಲ ಅದೇ ಅನ್ನಕ್ಕೆ ಬಿಸಿ ಅನ್ನ ಕಲಿಸ್ಬಿಟ್ಟು ಸಾಸಿವೆ ಪೌಡ್ರ್ ಮತ್ತು ಗುರಳ್ ಪೌಡ್ರ್ ಕಲಿಸಿದ್ರೆ ಮುಗೀತು. ಇದನ್ನೇ ಸಾಸಿವೆ ಬುತ್ತಿ ಅಂತ ಕರೀತಾರೆ. ಡೈರೆಕ್ಟಾಗಿ ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಲಾಸ್ಟಲ್ಲಿ ಫೈನಲ್ ಟಚಪ್ ಕೊಟ್ಟರೆ ಮುಗೀತು. ಇದು ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಚಟ್ನಿ ಅಂತ ಕರಿತೀವಿ. ಇದನ್ನು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇದನ್ನ ನಾನು ಮಾಡ್ತೀನಿ, ಬಟ್ ಅವ್ರ ಥರ ಫುಲ್ ಐಟಮ್ಸ್ ಎಲ್ಲ ಹಾಕಲ್ಲ, ಬಟ್ ಈ ಮಮ್ಮಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾರೆ. ಸೊ ಏನೇನು ಐಟಮ್ಸ್ ಎಲ್ಲ ಹಾಕ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಆ್ಯಂಡ್ ಮರಿತೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾವ ಥರ ಇರುತ್ತೆ ಟೊಮೊಟೊ ಚಟ್ನಿ ಅಂತ. ಆ್ಯಂಡ್ ಇದನ್ನು ತುಂಬ 15 ದಿನಗಳು 10-15 ದಿನಗಳು ಇಟ್ಬಿಟ್ಟು ಪ್ರಿಸರ್ವ್ ಮಾಡಿ ತಿನ್ಬೋದು. ಆ್ಯಂಡ್ ಇದನ್ನು ಮೊದಲಾಗಿ ರೆಡ್ ಟೊಮೊಟೊಗಳು ತೊಗೋಬೇಕು, ಹಣ್ಣಾಗಿರೋದನ್ನು ಕ್ಲೀನಾಗಿ ಕಲ್ಲುಪ್ಪಲ್ಲಿ ಅಥವಾ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಟೊಮೊಟೊನ ಹೆಚ್ಕೋಬೇಕು. ನೋಡಬೇಕು ಅದರಲ್ಲಿ ಹುಳುಗಳು ಇರ್ತಾವ ಇಲ್ವಾ ಅಂತ ಚೆಕ್ ಮಾಡಿ ಯೂಸ್ ಮಾಡಿ. ಈ ಸಾಸ್ ಮಾಡೋಕ್ಕೆ ನಾಟಿ ರೌಂಡ್ ಶೇಪ್ ಇರುತ್ತಲ್ಲ, ಸೊ ಆ ಟೊಮೊಟೊನ ತೊಗೊಳ್ಳಿ, ರೆಡ್ ಕಲರ್ ಆಗಿರಬೇಕು, ಕಾಯಿ ಇರಬಾರ್ದು, ಹಣ್ಣಾಗಿರಬೇಕು. ಆ ಥರದ್ದು ಟೊಮೊಟೊ ತೊಗೊಂಡು ಕ್ಲೀನಾಗಿ ಹೆಚ್ಕೊಂಡು ಇವಾಗ ಅದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋದು, ಗ್ರೈಂಡ್ ಮಾಡೋದು. ಫಸ್ಟು ಇದು ಹುಣಸೆಹಣ್ಣು ಮತ್ತು ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ. ಆ್ಯಂಡ್ ಇದರದ್ದು ನೆಕ್ಸ್ಟ್ ಏನೇನು ಮಸಾಲ ಆ್ಯಡ್ ಮಾಡ್ತಾರಂತ ನಾನು ಕಂಟಿನ್ಯೂ ಆಗಿ ಹೇಳ್ತೀನಿ. ಓಕೆ, ಇವಾಗ ರುಬ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಅರಿಶಿನ ಪುಡಿ 2 ಸ್ಪೂನ್ ಅಷ್ಟೇ ಹಾಕ್ತಿರೋದು, ಯಾಕಂದರೆ ಮನೆಯಲ್ಲೇ ಮಾಡಿರೋದು ಇದು.
ಹೋಮ್ ಮೇಡ್ ಬೇರೆ ಇರುತ್ತಲ್ಲ ಅದರಿಂದ ಅಷ್ಟು ನಾವು ಮಾಡಿರೋದು. ಸೊ ಹಂಗಾಗಿ 2 ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು, ಸ್ಟ್ರಾಂಗ್ ಆಗಿರುತ್ತೆ ಅಂತ. ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್, ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೋ ಅದ್ರ ಮೇಲ್ಗಡೆ ನೀವು ಹಾಕೋತಾ ಹೋಗ್ಬೋದು ಖಾರನ. ಸೊ ಎಲ್ಲ ಐಟಮ್ಸ್ನೂ ರುಬ್ಬಕ್ಕೆ ಹಾಕೋದಷ್ಟೇ. ಆ್ಯಂಡ್ ಲಾಸ್ಟಲ್ಲಿ ಉಪ್ಪು ಹಾಕಬೇಕು ರುಚಿಗೆ. ಉಪ್ಪು ಹಾಕಿದ ನೆಕ್ಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಸಿವೆ ಪೌಡರು. ಮೊದಲೇ ಸಾಸಿವೆನ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕುವಾಗ ಆ್ಯಡ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಲ್ಲೂ ನೀರು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಫಸ್ಟ್ ಟೊಮೊಟೊ ಹಾಕಿರೋದ್ರಿಂದ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಎಲ್ಲ ಐಟಮ್ಸ್ನ ಹಾಕಿದ ಮೇಲೆ ಫಸ್ಟಿಗೆ ಟೊಮೊಟೊ ಹಾಕಿರ್ತೀವಲ್ಲ, ರುಬ್ಬೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ವಾಟರ್ ಎಲ್ಲ ಬಿಡುತ್ತಲ್ವ, ಸೊ ಹಂಗಾಗಿ ಈಸಿಯಾಗಿ ರುಬ್ಬುತ್ತೆ. ಆ್ಯಂಡ್ ಗಂಟು ಇರಬಾರ್ದು, ಅಂದರೆ ಅದ್ರದ್ದು ಗಟ್ಟಿ ಇತ್ತಂದರೆ ಚೆನ್ನಾಗಿರಲ್ಲ. ಸೊ ಫಸ್ಟೇ ಚೆಕ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಸ್ಪೂನಲ್ಲಿ ಹಾಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಟೊಮೊಟೊದ ಎಡ್ಜಲ್ಲಿರೋ ಗಟ್ಟಿ ಇರುತ್ತಲ್ಲ, ಅದು ಉಳ್ಕೊಂಡಿರುತ್ತೆ, ಅದನ್ನು ತೆಗೆದ್ಬಿಟ್ಟು ಆಚೆ ಹಾಕಬೇಕು. ಸೊ ಅದನ್ನೇ ಇವಾಗ ಅಮ್ಮ ಮಾಡ್ತಾ ಇರೋದು. ಹಾಗಾಗಿ ಫಸ್ಟೇ ಹೇಳ್ದಂಗೆ ಹಣ್ಣು ಇರೋದನ್ನು ಮಾತ್ರ ತೊಗೊಳ್ಳಿ. ಚೂರು ಕಾಯಿ ಇದ್ರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಡೈರೆಕ್ಟಾಗಿ ಹಣ್ಣಿರೋದನ್ನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಬಾಯ್ಲ್ ಮಾಡಬೇಕು. ಒಂದು ಗಟ್ಟಿ ಪಾತ್ರೆ ತೊಗೊಂಡು ಅದಕ್ಕೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಯಾಕೆ ಎಣ್ಣೆಲೇ ಚೆನ್ನಾಗಿ ಬಾಯ್ಲ್ ಹಾಕಬೇಕು. ಇವಾಗ ಹೆಚ್ಚಿಗೆ ಎಣ್ಣೆ ಹಾಕಿದಷ್ಟು ಇದು 15-20 ದಿನವರೆಗೂ ತಡೆಯುತ್ತೆ. ವಿತೌಟ್ ಫ್ರಿಜ್ಜಲ್ಲಿ ಇಡ್ದೇನೆ ನಾವು ಅಷ್ಟು ದಿನ ಆಚೆ ಇಟ್ಕೊಂಡು ತಿನ್ಬೋದು. ಸೊ ಹಂಗಾಗಿ ಎಣ್ಣೆ ಹೆಚ್ಚಿಗೆ ಹಾಕಬೇಕು. ಇವಾಗ ಉಪ್ಪಿನಕಾಯಿ ನಾವು ಹಾಕಿದಾಗ ಎಣ್ಣೆ ಎಷ್ಟೊಂದು ಯೂಸ್ ಮಾಡಿದರೆ ತುಂಬ ದಿನ ವರ್ಷಗಟ್ಟಲೆ ಇಡ್ಬೋದಲ್ವ ಆಚೆ, ಅದೇ ಥರನೇ ಇದು ಸೇಮ್ ಲೈಕ್ ಉಪ್ಪಿನಕಾಯಿ ಅಂದ್ಕೊಳ್ಳಿ ಟೊಮೊಟೊದು. ಒಂದು ಗಟ್ಟಿಯಾಗಿರೋ ಪಾತ್ರೆ ತೊಗೊಂಡು ಸೊ ಅದಕ್ಕೆ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಬಿಸಿ ಆದ ತಕ್ಷಣ ಸಾಸಿವೆನ ಒಗ್ಗರಣೆಗೆ ಹಾಕೋದು. ಸೊ ಈ ಟೈಮಲ್ಲೂ ಕರಿಬೇವು ಹಾಕ್ಬೋದು, ಬಟ್ ಆಪ್ಷನಲ್ ಅದು. ಯಾಕಂದರೆ ಬಿಫೋರ್ ನಾವು ರುಬ್ಬುವಾಗ ಎಲ್ಲ ಐಟಮ್ಸ್ ಹಾಕ್ಕೊಂಡಿರ್ತೀವಲ್ವ, ಸೊ ಹಂಗಾಗಿ ಇಲ್ಲಿ ಏನು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಚೆನ್ನಾಗಿ ಕಾಣಲಿ ಲುಕ್ ವೈಸ್ ಅಂದರೆ ಹಾಕ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಹಿಂಗೆ ಹಾಕ್ತಾಯಿದ್ರೆ ಪುಡಿ ಹಿಂಗೆ ಅಥವಾ ನಿಮ್ಗೆ ಗಟ್ಟಿ ಹಿಂಗಿದ್ರೂ ಹಾಕ್ಕೋಬೋದು. ಸೊ 1-2 ಚಿಟಿಕೆ ಹಿಂಗೆ ಹಾಕ್ಬಿಟ್ಟು ಸೊ ಅದು ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೋತಾ ಇದ್ದೀರ. ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಬೆಂದಾದ ತಕ್ಷಣವೇ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಪ್ಯೂರಿನ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಪ್ಯೂರಿ ಏನು ಬೇಕಾದರೂ ನಾವು ಅನ್ನಕ್ಕೆ, ಚಪಾತಿ, ದೋಸೆಗೆ, ಬಿಸಿ ಅನ್ನಕ್ಕೆ ಮಾತ್ರ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ಈ ಥರ ಪಾತ್ರೆ ಸುತ್ತಲೂ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು. ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಎಷ್ಟು ಬೇಯಿಸಿ ಎಷ್ಟು ಎಣ್ಣೆ ಸುತ್ತಲೂ ಬಿಡುತ್ತಲ್ಲ ಅಷ್ಟು ದಿನ ತುಂಬ ಚೆನ್ನಾಗಿ ಇಟ್ಕೊಂಡು ತಿನ್ಬೋದು. ಸೊ ರೀಸನ್ಗೆ ಚೆನ್ನಾಗಿ ಕುದಿಸ್ತಾರೆ. ಸೊ ಈ ಹದಕ್ಕೆ ಬರೋವರೆಗೂ ಕುದಿಸ್ಕೋಬೇಕು ನಾವು. ಇವಾಗ ನಾವು 1 ಗ್ಲಾಸ್ ಟೊಮೊಟೊ ಪ್ಯೂರಿ ತೊಗೊಂಡ್ರೆ ಅದರಲ್ಲಿ ಅರ್ಧ ಗ್ಲಾಸ್ ಆಗೇ ಆಗುತ್ತೆ. ಹಂಗೆ ಮುರಿಬೇಕು, ಹಿಂಗೆ ತೆಗಿಬೇಕು. ನನಗೆ ಗೊತ್ತಾ ಇಲ್ಲ ಬಿಡು, ನಿನಗಷ್ಟೇ. ನನಗೆ ಆ ಥರ ಅಜ್ಜಿಗೆ ತೋರಿಸು, ಗೊತ್ತಿಲ್ಲ ಅವನಿಗೆ. ಹೌದನೇ? ಕುತ್ಕೋ. ನಿಂಗೆ ಯಾರು ಹೇಳ್ಕೊಟ್ಟವ್ರ? ಮುಖ ನೋಡು, ಮೊದ್ಲ ಗಡಿ ದುರ್ಗವ ದುರ್ಗವ ನಂಗೆ ಕಾಣುತ್ತ. ಹಂಗೆ ಹಿಡಿಬೇಕನ. ನೀನೇನು ಅಡುಗೆ ಮಾಡಕ್ಕೆ ಹೋಗ್ಬೇಡಿನ. ಆಕೆಲ್ಲ ಚೀರಿನ ಮಾಡ್ತಾ ಪೌಡ್ರು. ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ ಇವಾಗ ನೀನು ಹೋದ್ಮೇಲೆ. ಕುತ್ಕೊಂಡು ವಿಡಿಯೋ ಮಾಡಿ ಇದನ್ನ ಏನದು ಏನು ಮಾಡ್ತಾ ಇದ್ದೀ? ನೀನು ಒಬ್ಬಕ್ಕೆ ಆಗಿರೋದಕ್ಕೆ ಮರ್ತ್ಬಿಟ್ಟವ್ರನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತೀನಿ. ಈಕಿ ರೆಡಿ ಜಲ್ದಿ ಆಗ ಹೆಂಗ
ಬರಿಬೇಕು? ಅಲ್ಲಿ ತೋರ್ಸು ಅಮ್ಮಾಗ, ನನಗೆ ನೋಡಿಲ್ಲ. ಹೌದಾ? ನನಗೆ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗಲ್ಲ? ಇಲ್ಲೇ ಇಲ್ಲೇ ಕಾಲು ಸೋಸ್ಕೊಂತ ಇಲ್ಲೇ ಕುಂದಿರ್ತಾಳ. ಇಲ್ಲೇ ಇಲ್ಲೇ ಒಟಾಣಿ ಸೋಸ್ಕೊಂತ ಇಲ್ಲೇ ಕುಂದಿರ್ತಾಳ. ಅಡುಗೆ ಮಾಡ್ಕ ನಿನ್ಗೆ ಬಿಸಿಬೇಳೆ ಭಾತ್ ಮಾಡಿಕೊಟ್ಟಕ್ಕ ಅದಲ್ಲ ಚಿನ್ನಮ್ಮ. ಹಾಂ, ಬಿಸಿಬೇಳೆ ಭಾತ್ ಮಾಡಿಕೊಟ್ಟಕ್ಕಾಳಕ್ಕೆ. ನಮ್ಗೆ ಫುಲ್ ಐತಿ ನೋಡಿಲ್ಲ. ನೋಡಿ ಯಾರು ಫಾಸ್ಟ್ ಸೋಸ್ಯಾರ? ನಿಮ್ಗೆ ಸೋಸಾಕ ಬರಂಗಿಲ್ಲ. ಹೌದವ. ಅದ್ರ ಹೆಸರು ಹಂಗೂ ಗೊತ್ತಿಲ್ಲ ಚರಿ. ಅದು ತೊಂಡೆಕಾಯಿ. ತೊಂಡೆಕಾಯಿ. ಎಂಥದ್ದು ಇದು? ತೊಂಡೆಕಾಯಿ ಪಲ್ಯ ಕೊಬ್ಬರಿ ರುಬ್ಬೇಕು, ಚೆನ್ನಾಗಾಗುತ್ತೆ. ತಿನ್ಬೇಕು. ಹೋಟ್ಲಾಗ ಕೊಡ್ತಾರಲ್ಲ. ನಾವು ಸಣ್ಣಗಿದ್ದ ಅಂಗ್ಲಿಕ್ಕೆ ಹೋಗ್ತಿದ್ವಿ. ಅವೇ ಹೇಳು, ನೀನು ಹೇಳು. ಹಾಂ, ಏನು ಮಾಡೋಣ? ಏನು ಮಾಡ್ತಿದ್ದೀರ? ಏನು ಮಾಡ್ತಿದ್ದೀರ? ಈ ದೋಸೆ ತಿಂದ್ಮೇಲೆ ಇಬ್ಬರದು ಒಟ್ಟಿಗೆ ಫೋಟೋ ಹೊಡಿತೀನಿ, ಆಯ್ತಾ? ಏನಂಗಂದ್ರೆ ಹಾಂ, ಚೆಸ್ ಅಂದರೆ ಚಿಯರ್ಸ್. ಯಾರು ಕುಡಿತಾರೆ ಅದನ್ನ? ಹೌದಾ? ನೀವು ಎಷ್ಟನೇ ಕ್ಲಾಸ್ ನೀವಿಬ್ರು? ನೀನು ನೀನು 2ನೇ ಕ್ಲಾಸಾ? ಏನಂಗಂದ್ರೆ ಗದೆ ಗದೆ ಹಾಕೊಂಡಿರುತ್ತಲ್ಲ. ಎಲ್ಲರೂ ತಲೆ ಹಾಕೊಳ್ಳಿ ಹಿಂಗೆ. ಬಜರಂಗ್ ಬಲಿ ಮತ್ತೆ ನೆಕ್ಸ್ಟ್ ಇದು ಇದಕ್ಕೆ ಸೂಪರ್ ಹಾಕೋತಲ್ಲ ಡ್ಯಾನ್ಸ್ ಮಾಡ್ಕೊಂಡು. ಮಿಕ್ಸಿ ಅದಲ್ಲ. ಏನ? ಮಿಕ್ಸಿ ಏನಕ್ಕೆ ಬೇಕು? ಹೆಂಗಿದೆ? ಬೇಡಪ್ಪ, ಅದಕ್ಕೆ ಒಂಚೂರು ಬೆಲ್ಲ ಹಾಕೋಣ, ಚೆನ್ನಾಗಾಗುತ್ತೆ. ಹಾಕ್ಲಾ? ಹಾಂ, ಅಪ್ಪಂಗೆ ಕೊಡೋಣ. ಅಪ್ಪಂಗೆ ಹೇಳಿ. ವಾಟ್ಸ್ ಮಮ್ಮ? ಹಾಂ, ವಾಟ್ ಯು ಈಟ್ ಮಾ? ಲೇಸ್ ತಿಂತಾರಮ್ಮ. ಇಟ್ಸ್ ಜಂಕ್ ಫುಡ್ ಅಮ್ಮ. ಎಸ್ ಎಸ್, ಇಟ್ಸ್ ಅ ಜಂಕ್ ಫುಡ್. ಏನು ಹೇಳ್ಕೊಟ್ರು ಸ್ಕೂಲಲ್ಲಿ ನಿಂಗೆ? ಯಾವಾಗಲೇ ಹೇಳ್ದಲ್ಲ ಏನು? ಅಮ್ಮ ಅಮ್ಮ you want mama? What is that? Amma, I'm thinking no, I don't make her. Don't eat amma, it's a junk food amma. Okay, ಏನು?
ತಿನ್ಕೊಂಡು ಆರಾಮ ಮಲಗ್ತಾರೆ ಗಬ್ಬೆಸಿ.